ಈಗಾಗಲೇ ಕಲಾಪ ಆರಂಭವಾಗಿದೆ ನ್ಯಾಯಾಲಯದಲ್ಲಿ ಅದರಲ್ಲೂ ವಿಭಾಗೀಯ ಪೀಠದಲ್ಲಿ ಸಿದ್ದರಾಮಯ್ಯನವರ ಮೂಡಾಗರಣದ ತನಿಖೆಗೆ ಅನುಮತಿ ಕೊಟ್ಟಿರುವಂತ ವಿಚಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಪರ ವಕೀಲರು ದೇವರಾಜು ಪರ ಹಿರಿಯ ವಕೀಲ ದುಷ್ಯಂತ್ ದವೆ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಮೇಲ್ಮನವಿಯ ನೋಟಿಸ್ ಇನ್ನೂ ಜಾರಿಯಾಗಿಲ್ಲ ಇನ್ನಷ್ಟು ಮಾಹಿತಿ ಬರ್ತಾ ಇದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಮೊದಲು ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಯಾಗಬೇಕು ಅಂತ ಎಜಿಗ ವಾದವನ್ನ ಮಂಡಿಸ್ತಾ ಇದ್ದಾರೆ ಮೇಲ್ಮನವಿಯ ನೋಟಿಸ್ ಜಾರಿಯಾಗಿಲ್ಲ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೆ ಹೈಕೋರ್ಟ್ ವಿಭಾಗೀಯ ಪೀಠ ಈಗ ಆದೇಶವನ್ನು ಮಾಡಿದೆ ಇನ್ನು ಸಿದ್ದರಾಮಯ್ಯ ವಿರುದ್ಧ ಮೂಡಾಗರಣದ ತನಿಖೆಗೆ ಅನುಮತಿ ಕೊಟ್ಟಿರುವಂಥ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ದಾರೆ ರಾಜ್ಯಪಾಲರ ಕ್ರಮವನ್ನು ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಸರ್ಕಾರದ ಪರ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಕಪಿಲ್ ಸಿಬಾಲ್ ಈಗ ವಾದವನ್ನು ಮಂಡಿಸಿದ್ದಾರೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಸಿಬಿಐ ತನಿಖೆ ಕೋರಿರುವಂಥ ಅರ್ಜಿ ಇದೆ ಏಕಸದಸ್ಯ ಪೀಠದಲ್ಲಿ ಆ ಅರ್ಜಿಯ ವಿಚಾರಣೆಯನ್ನು ಮುಂದೂಡಬೇಕು ಅನ್ನುವಂಥ ವಾದವನ್ನು ಈಗ ಮಂಡಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಭೂಮಾಲೀಕ ದೇವರಾಜು ಪರ ದುಷ್ಯಂತ್ ದವೆ ವಾದವನ್ನು ಮಂಡಿಸಿದ್ದಾರೆ ದುಷ್ಯಂತ್ ದವೆ ಅವರು ಕೂಡ ಈಗಾಗಲೇ ಇದೇ ಮಾತನ್ನು ಹೇಳ್ತಾರೆ ನಮ್ಮ ಕಕ್ಷಿದಾರಿಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರು ಹೇಳ್ತಾ ಇರುವಂಥದ್ದು ನಮ್ಮ ಕಕ್ಷಿದಾರಿ ಯಾರಿದ್ದಾರೆ ಅವರಿಗೂ ಮತ್ತು ರಾಜಕೀಯಕ್ಕೆ ಸಂಬಂಧ ಇಲ್ಲ ಆದರೂ ವಿಚಾರಣೆಗೆ ಒಳಪಡಿಸಬೇಕಾಗಿದೆ ಹೀಗಾಗಿ ಮೇಲ್ಮನವಿ ಮೂಲಕ ಪ್ರಶ್ನಿಸಿದ್ದೇವೆ ಅನ್ನುವಂಥ ಮಾತನ್ನು ಈಗ ದೇವರಾಜು ಪರ ವಕೀಲರು ಹೇಳ್ತಾ ಇದ್ದಾರೆ ಭೂಮಾಲೀಕ ದೇವರಾಜು ಪರ ವಕೀಲರಂಥ ದುಷ್ಯಂತ್ ದವೆ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಮೊದಲು ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಯಾಗಬೇಕು ಅಂತ ಎಜಿ ಅಡ್ವೊಕೇಟ್ ಜನರಲ್ ಹೇಳ್ತಾ ಇದ್ದಾರೆ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೆ ಹೈಕೋರ್ಟ್ ಈಗ ಸೂಚನೆ ಕೊಡ್ತೋದಾದ ವೇಳೆ ಇನ್ನು ಸಿದ್ದರಾಮಯ್ಯ ವಿರುದ್ಧ ಮೂಡಾಗರಣದ ತನಿಖೆಗೆ ಅನುಮತಿ ಕೊಟ್ಟಿರೋದನ್ನು ಈಗ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಾಲ್ ಅವರಿಗೆ ನೇರವಾಗಿ ವಾದ ಮಾಡ್ತಾರೆ ಈಗಾಗಲೇ ಏಕಸದಸ್ಯ ಪೀಠದಲ್ಲೂ ಕೂಡ ವಿಚಾರಣೆ ಇದೆ ಎದುರಿದ್ದೇನೆ ಅದನ್ನು ಕೂಡ ಈಗ ಹೈಕೋರ್ಟ್ ಏಕಸದಸ್ಯ ಪೀಠ ಮಧ್ಯಂತರ ಆದೇಶವನ್ನು ನೀಡಿದೆ ಲೋಕಾಯುಕ್ತ ಪೊಲೀಸರ ತನಿಖೆ ಸ್ಥಿತಿಗತಿಯನ್ನು ವರದಿ ಕೇಳಿದೆ ಇದೆಲ್ಲವೂ ಕೂಡ ಅಲ್ಲಿ ವಾದ ಪ್ರತಿವಾದ ಆಗ್ತಾ ಇರುವಂಥದ್ದು ಹೀಗಾಗಿ ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ನೀಡೋದಕ್ಕೆ ಈಗ ಮನವಿಯನ್ನು ಮಾಡಲಾಗಿದೆ ಈಗಾಗಲೇ ವಿಭಾಗೀಯ ಪೀಠದಲ್ಲಿ ವಾದ ನಡೀತಾ ಇದೆ ವಿಚಾರಣೆ ನಡೀತಾ ಇದೆ ಹೀಗಾಗಿ ಇದನ್ನು ಮಧ್ಯಂತರ ಆದೇಶವನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಹೈಕೋರ್ಟ್ ಏಕಸದಸ್ಯ ಪೀಠ ಮಧ್ಯಂತರ ಆದೇಶ ನೀಡಿದೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ತನಿಖೆಯ ಸ್ಥಿತಿಗತಿಯನ್ನು ವರದಿಯನ್ನು ಕೇಳಿದ್ದಾರೆ ಹೀಗಾಗಿ ಈಗ ಏಕಸದಸ್ಯ ಪೀಠದ ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ನೀಡೋಕ್ಕೆ ಈಗ ಮನವಿಯನ್ನು ಮಾಡಲಾಗಿದೆ ಇನ್ನು ಭೂಮಾಲೀಕ ದೇವರಾಜು ಪರ ದುಷ್ಯಂತ್ ದವೆ ವಾದವನ್ನು ಮಂಡಿಸ್ತಾ ಇದ್ದಾರೆ ಅವರು ಕೂಡ ಇದೇ ವಾದವನ್ನು ಮಂಡಿಸ್ತಾ ಇದ್ದಾರೆ ಹೈಕೋರ್ಟ್ ಏಕಸದಸ್ಯ ಪೀಠ ಮಧ್ಯಂತರ ಆದೇಶ ನೀಡಿದೆ ಪ್ರಮುಖವಾಗಿ ಲೋಕಾಯುಕ್ತ ಪೊಲೀಸರು ತನಿಖೆಯ ಪ್ರಗತಿಯ ವರದಿಯನ್ನು ಕೊಡಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಸ್ನೇಹಮಯಿ ಕೃಷ್ಣಪರ ಹಿರಿಯ ವಕೀಲ ರಾಘವನ್ ಅವರು ಕೂಡ ಇದ್ದಾರೆ ಹೈಕೋರ್ಟ್ ಏಕಸದಸ್ಯ ಪೀಠ ಕೇವಲ ನೋಟಿಸ್ ಜಾರಿಗೊಳಿಸಿದೆ ಇದರ ವಿವರಣೆ ಬರ್ತಾ ಇದೆ ಅಲ್ಲಿ ವಿಚಾರಣೆಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಈ ವಾದವೆಲ್ಲೂ ಕೂಡ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಾದ ಪ್ರತಿವಾದ ಆಗ್ತಾ ಇದೆ ಸ್ನೇಹಮಯಿ ಕೃಷ್ಣಪರ ವಕೀಲ KG ರಾಘವನ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಹೈಕೋರ್ಟ್ ಏಕಸದಸ್ಯ ಪೀಠ ಕೇವಲ ನೋಟಿಸ್ ಜಾರಿಗೊಳಿಸಿದೆ ಅಷ್ಟೇ ಅನ್ನುವಂಥ ಮಾತನ್ನ ಈಗ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ ಅಲ್ಲಿನ ವಿಚಾರಣೆಗೂ ಇದಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ ಅಂತ ಯಾಕಂದರೆ ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಏಕಸದಸ್ಯ ಪೀಠದಲ್ಲಿ ಈ ಪ್ರಕರಣವನ್ನು CBI ತನಿಖೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇನ್ನು ಸ್ನೇಹಮಯಿ ಕೃಷ್ಣ ಅವರು ಏನು ವಾದ ಮಾಡ್ತಿದ್ದಾರೆ ಏಕಸದಸ್ಯ ಪೀಠದಲ್ಲಿ ಯಾವ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದಕ್ಕೆ ತಡೆ ಕೊಡಬೇಕು ಅಂತ ಈಗ ವಿಭಾಗೀಯ ಪೀಠದಲ್ಲಿ ಕಪಿಲ್ ಸಿಬಾಲ್ ಸೇರಿದಂತೆ ಪ್ರಮುಖವಾಗಿ ದುಷ್ಯಂತ್ ದವೆ ಅಂದರೆ ಭೂಮಾಲೀಕ ದೇವರಾಜು ಪರ ವಕೀಲರೇನಿದ್ದಾರೆ ಅವರು ಈ ಒಂದು ಮನವಿಯನ್ನು ಮಾಡಿದ್ದಾರೆ ಈಗಾಗಲೇ ಏಕಸದಸ್ಯ ಪೀಠದಲ್ಲಿ ಈ ವಿಚಾರಣಾ ಪ್ರಗತಿಯ ಸಂಪೂರ್ಣ ವಿವರವನ್ನು ಕೊಡಬೇಕು ಅಂತ ಲೋಕಾಯುಕ್ತರಿಗೆ ಸೂಚನೆ ಕೊಡಲಾಗಿದೆ ಇನ್ನೊಂದು ಕಡೆಗೆ ವಿಭಾಗೀಯ ಪೀಠದಲ್ಲಿ ಈಗಾಗಲೇ ವಾದ ಪ್ರತಿವಾದ ನಡೀತಾ ಇದೆ ವಿಚಾರಣೆ ನಡೀತಾ ಇದೆ ಹೀಗಾಗಿ ಏಕಸದಸ್ಯದ ಪೀಠದ ವಿಚಾರಣೆ ಏನಿದೆ ಅಥವಾ ಅದಕ್ಕೆ ತನಿಖೆಗೆ ತಡೆ ಕೊಡಬೇಕು ಅಂತ ಅವ್ರು ಕೋರ್ತಾ ಇದ್ದಾರೆ ರಾಜ್ಯಪಾಲರ ಅನುಮತಿ ಸರಿಯೋ ತಪ್ಪೋ ಎಂದಷ್ಟೇ ಹೇಳಬೇಕಿತ್ತು ಆದರೆ ಹೈಕೋರ್ಟ್ ಏಕಸದಸ್ಯ ಪೀಠ ದೇವರಾಜು ವಿರುದ್ಧ ಆದೇಶ ನೀಡಿದೆ ಹೈಕೋರ್ಟ್ ಏಕಸದಸ್ಯ ಪೀಠ ದೇವರಾಜು ವಿರುದ್ಧ ತೀರ್ಪು ಕೊಟ್ಟಿದೆ ಅಂತ ದುಷ್ಯಂತ್ ದವೆ ದೇವರಾಜು ಪರ ಹಿರಿಯ ವಕೀಲ ದುಷ್ಯಂತ್ ದವೆ ಹೇಳ್ತಿದ್ದಾರೆ ದೇವರಾಜು ವಾದ ಆಲಿಸದೆ ಹೈಕೋರ್ಟ್ ಆದೇಶ ನೀಡಿದೆ ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ ಇದರಿಂದ ತೊಂದರೆ ಆಗ್ತಾ ಇರೋದ್ರಿಂದ ನಾವು ಇದನ್ನು ಪ್ರಶ್ನೆ ಮಾಡಿದ್ದೀವಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಏನಿತ್ತು ನಮ್ಮ ವಾದವನ್ನು ಆಲಿಸದೆ ತೀರ್ಪನ್ನು ಕೊಟ್ಟಿದೆ ಹೀಗಾಗಿ ನಮಗೆ ತೊಂದರೆ ಆಗ್ತಾ ಇದೆ ಇದರಿಂದ ಹೀಗಾಗಿ ವಿಭಾಗೀಯ ಪೀಠದಲ್ಲಿ ನಾವೀಗ ಅದನ್ನು ಪ್ರಶ್ನೆ ಮಾಡ್ತಿದ್ದೀವಿ ಅನ್ನುವಂಥ ಮಾತನ್ನು ದುಷ್ಯಂತ್ ದವೆ ಅವರು ಹೇಳ್ತಿದ್ದಾರೆ ಜೊತೆಗೆ ಅವರು ಒಂದು ಮಾತನ್ನು ಹೇಳ್ತಿದ್ದಾರೆ ದೇವರಾಜ್ ನನ್ನ ಕಕ್ಷಿದಾರರು ಅವ್ರಿಗೂ ಮತ್ತು ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ ಆದರೂ ಕೂಡ ನಾವು ವಿಚಾರಣೆಗೆ ಒಳಪಡಬೇಕಾಗಿದೆ ಈ ಒಂದು ಕಾರಣಕ್ಕೋಸ್ಕರ ನಾವು ವಿಭಾಗೀಯ ಪೀಠದಲ್ಲಿ ನಮ್ಮ ವಾದವನ್ನು ಮಂಡಿಸ್ತಾ ಇದ್ದೇವೆ ವಿಚಾರಣೆಯನ್ನು ಅರ್ಜಿಯನ್ನು ಹಾಕಿದ್ದೇವೆ ನಮ್ಮ ನೋವನ್ನು ಅಳಲನ್ನು ತೋಡ್ಕೊಂಡಿದ್ದೀವಿ ಜೊತೆಗೆ ಏಕಸದಸ್ಯ ಪೀಠದಲ್ಲಿ ರಾಜ್ಯಪಾಲರ ಕ್ರಮ ಸರಿಯೋ ತಪ್ಪು ಅಂತ ಕೇಳಬೇಕಾಗಿತ್ತು ಅದನ್ನು ಬಿಟ್ಟು ನಮ್ಮ ವಿರುದ್ಧ ತೀರ್ಪು ಕೊಟ್ಟಿದ್ದಾರೆ ಹೀಗಾಗಿ ನಮ್ಮ
ನಮ್ಮ ವಾದವನ್ನೇ ಆಲಿಸಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ನಾವು ವಿಭಾಗೀಯ ಪೀಠಕ್ಕೆ ಬಂದು ಈಗ ಪ್ರಶ್ನೆ ಮಾಡ್ತಿದ್ದೀವಿ ಅಂತ ಮಾತನ್ನು ಹಿರಿಯ ವಕೀಲ ದುಷ್ಯಂತ್ ದವೆ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಭೂಮಾಲೀಕ ದೇವರಾಜು ಪರ ದುಷ್ಯಂತ್ ದವೆ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಈಗಾಗಲೇ ಏಕಸದಸ್ಯ ಪೀಠ ಡಿಸೆಂಬರ್ 10ರಂದು ಲೋಕಾಯುಕ್ತ ತನಿಖೆ ಏನಾಗ್ತಾ ಇದೆ ಅದರ ಪ್ರಗತಿ, ಅದರ ವರದಿಯನ್ನು ಸಂಪೂರ್ಣ ವಿವರಣೆಯೊಂದಿಗೆ ಕೇಳುವಂತೆ ಈಗಾಗಲೇ ಸೂಚನೆ ಕೊಟ್ಟಿತ್ತು. ಈಗ ಅದಕ್ಕೂ ಕೂಡ ತಡೆ ಕೊಡಬೇಕು ಅನ್ನುವಂಥ ವಾದವನ್ನು ಮಂಡಿಸಲಾಗಿದೆ. ಯಾಕೆಂದರೆ ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಭಾಗೀಯ ಪೀಠದಲ್ಲಿ ವಾದ ಪ್ರತಿವಾದ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಏಕಸದಸ್ಯ ಪೀಠ ಇದರ ತನಿಖೆಯ ಪ್ರಗತಿಯನ್ನು ಕೋರಿ ಸಂಪೂರ್ಣ ವಿವರಣೆಯನ್ನು ಲೋಕಾಯುಕ್ತರಿಂದ ಕೇಳ್ತಾ ಇದೆ. ಹೀಗಾಗಿ ಅದಕ್ಕೆ ತಡೆ ಕೊಡಬೇಕು ಅನ್ನುವಂಥ ವಾದವನ್ನು ಈಗ ಮಂಡಿಸಲಾಗಿದೆ. ಸಂಪೂರ್ಣ ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆಗೆ ಹಾಸನದಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ. ಇನ್ನು ಇಲ್ಲಿ ಕಾನೂನು ಸಮರ ಇನ್ನಷ್ಟು ಜೋರಾಗ್ತಾ ಇದೆ. ಸರ್ಕಾರದ ಪರ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಕಪಿಲ್ ಸಿಬಾಲ್ ಕೂಡ ಈಗ ಹಾಜರಾಗಿದ್ದಾರೆ. ಅವರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ CBI ತನಿಖೆ ಕೋರಿರುವಂಥ ಅರ್ಜಿ ಕೂಡ ಇದೆ. ಆ ಅರ್ಜಿ ವಿಚಾರಣೆ ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಅರ್ಜಿಯ ವಿಚಾರಣೆಯನ್ನು ಕೂಡ ಮುಂದೂಡಬೇಕು. ಅಂದರೆ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ CBIಗೆ ಕೊಡಬೇಕು ಅಂತ ಏನು ಅರ್ಜಿ ಇದೆಯಲ್ಲ ಅದನ್ನು ಮುಂದೂಡಬೇಕು ಅಂತ ಭೂಮಾಲೀಕ ದೇವರಾಜು ಪರ ದುಷ್ಯಂತ್ ದವೆ ವಾದವನ್ನು ಮಂಡಿಸ್ತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ವಿಭಾಗೀಯ ಪೀಠದಲ್ಲಿ ಈಗಾಗಲೇ ವಾದ ಪ್ರತಿವಾದ ಆಗ್ತಾ ಇದೆ. ಇದರ ನಡುವೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲೂ ಕೂಡ ವಿಚಾರಣೆ ಆರಂಭವಾಗಿದೆ. ಹೀಗಾಗಿ ಅದಕ್ಕೆ ತಡೆ ಕೊಡಬೇಕು ಅಥವಾ ಮುಂದೂಡಬೇಕು ಅನ್ನುವಂಥ ಮಾತನ್ನು ಅವರು ಹೇಳ್ತಿದ್ದಾರೆ.